ನಿಮ್ಮೆಲ್ಲರನ್ನ ವಂದಿಸ್ತೇನೆ. ಬನ್ನಿ ಕೊಲೋಸ್ಯ ಪತ್ರಿಕೆನ ಕಲಿಯೋಣ. 2ನೇ ವಾಕ್ಯದಲ್ಲಿ ಹೇಳ್ತಿದೆ, ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ, ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಲ್ಪಟ್ಟಿದೆ. ಪ್ರೀತಿಯ ದೇವಜನರೇ, ನಾವು ಕ್ರಿಸ್ತನಲ್ಲಿ ಇರುವವರಾಗಿದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಬೇಕು ಮೊದಲು. ಅದಾದ್ಮೇಲೆ ನಮ್ಮ ಮನಸ್ಸುಗಳನ್ನ ಯಾವಾಗಲೂ ಕ್ರಿಸ್ತನ ಮೇಲೆ, ಕ್ರಿಸ್ತನ ಕಾರ್ಯಗಳ ಮೇಲೆ, ದೇವರ ಮೇಲೆ ನಾವು ಇಡಬೇಕು. ಹೇಗೆ ಇಡಬೇಕು ಎನ್ನುವುದನ್ನ 3ನೇ ಅಧ್ಯಾಯ ನಮಗೆ ಕಲಿಸ್ಕೊಡ್ತದೆ. ನಾವು ನೋಡ್ತೀವಿ, ಒಂದು ಪದ, ವಿಸರ್ಜಿಸಿ ಬಿಡಿರಿ. ವಿಸರ್ಜಿಸಿರಿ ಅಂದ್ರೆ ಹೇಗೆ ಕೊಳೆಯನ್ನ, ಅಸಹ್ಯವಾದದನ್ನ, ಉಪಯೋಗ ಇಲ್ಲದಿರೋದನ್ನ ಕಸದ ಬುಟ್ಟಿಲಿ ಹಾಕ್ತೀವೋ, ಕೊಳೆಯನ್ನ ತೊಳೆಯುತ್ತೀವೋ, ಅದೇ ರೀತಿಯಲ್ಲಿ ಭೂಮಿಯಲ್ಲಿರುವಂತ, ಈ ಭೂಮಿಯ ಲೋಕದ ಜನರು ಹಿಂಬಾಲಿಸುವಂತ ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ಇವುಗಳನ್ನೆಲ್ಲ ವಿಸರ್ಜಿಸಿರಿ ಅಂತೇಳಿ ಅನೇಕ ಪಾಪದ ಸ್ವಭಾವಗಳನ್ನ, ಭೂಮಿಯಿಂದ ಬರುವಂತ, ಈ ಲೋಕದ ಕಾರ್ಯಗಳಿಂದ ಬರುವಂತ ಎಲ್ಲ ಪಾಪದ ಸ್ವಭಾವನ ವಿಸರ್ಜಿಸಿ ಬಿಡಿ, ಬಿಟ್ಟು ಬಿಡಿ. ನಾವು 8ನೇ ವಾಕ್ಯದಲ್ಲಿ ನೋಡ್ತೀವಿ, ಕೋಪ, ಕ್ರೋಧ, ಮತ್ಸರ, ದೂಷಣೆ, ನಮ್ಮ ಮಾಂಸದಿಂದ ಬರುವಂತ ಈ ಕಾರ್ಯಗಳನ್ನೆಲ್ಲ ಬಿಟ್ಟು ಬಿಡಿ, ವಿಸರ್ಜಿಸಿರಿ ಅಂತ ಹೇಳಿ ಅಪೊಸ್ತಲನ ಅಂತ ಪೌಲನು ಸಭೆಗೆ ಹೇಳುವನಾಗಿದ್ದಾನೆ. ಇದನ್ನೆಲ್ಲ ಬಿಟ್ಟು ಖಾಲಿ ಪಾತ್ರೆಯಲ್ಲಿ ಹಾಗೆ ಖಾಲಿ ಪಾತ್ರೆ ಇಟ್ಟರೆ ಪ್ರಯೋಜನ ಇದೆಯಾ? ಅದರಲ್ಲಿ ಏನಾದರೂ ತುಂಬಿಸ್ಬೇಕಲ್ವಾ? ಆದ್ದರಿಂದ ಆತನು ಹೇಳುವನಾಗಿದ್ದಾನೆ 12ನೇ ವಾಕ್ಯದಲ್ಲಿ, ನಾವು ದೇವರಿಂದ ಆರಿಸಲ್ಪಟ್ಟವರು, ಕರೆಯಲ್ಪಟ್ಟವರು, ಪ್ರತಿಷ್ಠಿಸಲ್ಪಟ್ಟವರು ಆಗಿರೋದ್ರಿಂದ, ಆತನಿಗೆ ಪ್ರಿಯರಾಗಿರೋದ್ರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ನಾವು ಹೇಗೆ ಕೊಳೆ ಬಟ್ಟೆಯನ್ನು ತೆಗೆದು ಒಳ್ಳೆ ಬಟ್ಟೆಯನ್ನು ಧರಿಸಿಕೊಳ್ತೀವೋ, ಅದೇ ರೀತಿಯಲ್ಲಿ ಈ ಒಳ್ಳೆ ಗುಣಗಳನ್ನು ನಿಮ್ಮೊಳಗೆ ಧರಿಸಿಕೊಳ್ಳಿರಿ ಅಂತ ಹೇಳುತ್ತದೆ. ತಿರುಗಿ 14ನೇ ವಾಕ್ಯದಲ್ಲಿ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಅಂತ ಹೇಳುತ್ತದೆ. ಒಂದೊಂದು ಸಂಬಂಧಗಳಲ್ಲೂ ಕೂಡ, ಒಂದೊಂದು ಕಾರ್ಯಗಳಲ್ಲೂ ನಾವು ಹೇಗೆ ನಂಬಿಕಸ್ಥರಾಗಿರಬೇಕೆನ್ನುವುದನ್ನು 3ನೇ ಅಧ್ಯಾಯ ನಮಗೆ ಕಲಿಸ್ಕೊಡ್ತದೆ. ಪ್ರೀತಿಯ ದೇವಜನರೇ, ನಾನು ನಿಮಗೆ ಹೇಳುವಂಥ ಒಂದು ವಿಷಯನ ಗೊತ್ತಾ? ನಾವು ಕ್ರಿಸ್ತನಲ್ಲಿ ಇದ್ದೇವೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಕ್ರಿಸ್ತನಲ್ಲಿರುವಂಥ ನಾವು ಈ ಭೂಮಿಯ ಕಾರ್ಯಗಳ ಮೇಲೆ, ನಮ್ಮ ಹಳೆಯ ಮಾಂಸದ ಕಾರ್ಯಗಳ ಮೇಲೆ ನಾವು ಮನಸ್ಸಿಡದೆ ಕ್ರಿಸ್ತನ ಮೇಲೆ ನಮ್ಮ ಸಂಪೂರ್ಣ ಮನಸ್ಸನ್ನ ಇಟ್ಟು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಆಗ ನಾವು ಕ್ರಿಸ್ತನ ಹೇಗೆ ಮಹಿಮೆಯನ್ನು ಅನುಭವಿಸ್ತಾ ಇದ್ದಾನೋ ಅದೇ ತರ ನಾವು ಅನುಭವಿಸ್ತೀವಿ. ದೇವರ ವಾಕ್ಯದಿಂದ ನಿಮ್ಮನ್ನು ಆಶೀರ್ವದಿಸಲಿ.